ನಮಸ್ತೆ. ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾವು ಸೈಮನ್ಸ್ ಪ್ರೀಮಿಯರ್ ಲೀಗ್ ಸೈಮನ್ಸ್ ಕಡಿಯಾಳಿ ಇವರ ತಂಡದ ಆಯೋಜಕತ್ವದೊಂದಿಗೆ ನೆರವೇರ್ತಾ ಇರುವಂತಹ ಸೈಮಂಡ್ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಾವಳಿಯ ಮ್ಯಾಚ್ನಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಬಹಳ ವರ್ಷಗಳ ಇತಿಹಾಸ ಇರುವಂತಹ ತಂಡ, ಸರಿಸುಮಾರು 50 ವರ್ಷಗಳಿಂದ ಈ ತಂಡ ಬಹಳ ಅದ್ಭುತವಾದಂತಹ ಕಾರ್ಯಯೋಜನೆಗಳೊಂದಿಗೆ ಕ್ರಿಕೆಟ್ ಒಂದು ಅದ್ಭುತವಾದಂತಹ ತಂಡವಾಗಿ ಮೂಡಿಬಂದಂಥದ್ದು ಮಾತ್ರವಲ್ಲದೆ ವಿವಿಧ ಜಿಲ್ಲೆಗಳಲ್ಲಿ ಕ್ರಿಕೆಟನ್ನು ಮಹತ್ತರವಾದಂಥ ಕ್ರಿಕೆಟ್ ತಂಡ ಅಂತ ಗುರುತಿಸಿಕೊಂಡದ್ದು ಮಾತ್ರವಲ್ಲದೆ ಎಲ್ಲರ ಮನೆಗಳಲ್ಲಿ ಈ ಒಂದು ಕ್ರಿಕೆಟ್ ತಂಡ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಬನ್ನಿ, ಈ ತಂಡದ 50 ವರ್ಷಗಳ ಇತಿಹಾಸ ಇರುವಂಥ ತಂಡದ ಒಬ್ಬ ಸದಸ್ಯರಾಗಿ ಶಿವಚರಣ್ ಅವರು ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸ್ಪೋರ್ಟ್ಸ್ ಕನ್ನಡ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ಕೊಂಡು ಬಂದಿದೆ. ಬಹಳ ಹಿರಿಯ ಆಟಗಾರರನ್ನು ಪರಿಚಯಿಸಿದಂತಹ ಸಾಧಕ ಸ್ಪೋರ್ಟ್ಸ್ ಕನ್ನಡದಿಂದ ಇವತ್ತು ಶಿವಚರಣ್ ಅವರು ಕೂಡ ಒಬ್ಬ ಸಾಧಕೋತ್ತಮರು. ಅವರನ್ನು ಕೂಡ ಗುರುತಿಸಿ ಗೌರವಿಸುವಂಥ ಕಾರ್ಯ ಹಾಗೂ ಅವರ ತಂಡ ಸೈಮಂಡ್ಸ್ನ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳ್ಕೊಬರೋಣ. ಸರ್, ತಂಡದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾದ್ರೆ ಏನು ಹೇಳ್ತೀರಿ ಸರ್? ನಿಮ್ಮಲ್ಲಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ತಂಡದ ಬಗ್ಗೆ ತಾವು 50 ವರ್ಷಗಳಿಂದಲೂ ಕೂಡ ಒಂದು ಕ್ರೀಡೆಯನ್ನು ಆಟ ಆಡ್ಕೊಂಡು ಬಂದಿದ್ದೀನಿ ಹಾಗೂ ತಂಡದ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದೇವೆ ಅಂತ ಹೇಳುವಂಥ ತಂಡ, ನಿಮ್ಮ ತಂಡದ ಬಗ್ಗೆ ಹಾಗೂ ತಂಡದ ಸ್ನೇಹಿತರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶ ಕ್ರಿಕೆಟನ್ನು ಅತ್ಯಂತ ಪ್ರೀತಿಸ್ತದೆ. ಕ್ರಿಕೆಟ್ ತುಂಬ ಜನಪ್ರಿಯ ಕ್ರೀಡೆಗಳಲ್ಲಿ ಒಂದು ನಮ್ಮ ಭಾರತ. ಇದಕ್ಕೆ ಕರಾವಳಿ ಕರ್ನಾಟಕ ಹೊರತಲ್ಲ. ಇಲ್ಲಿ ಕೂಡ ಕ್ರಿಕೆಟ್ ಅತ್ಯಂತ ಜನಪ್ರಿಯವಾಗಿ ಉಳ್ಕೊಂಡಿದೆ, ಬೆಳೆದಿದೆ, ಮುಂದಕ್ಕೆ ನಡೀತಾ ಇದೆ. ಆದರೆ ಲೆದರ್ ಬಾಲ್ ಕ್ರಿಕೆಟ್ ಇಲ್ಲಿ ಸ್ವಲ್ಪ ಕಡಿಮೆ. ಪ್ರಾಯಶಃ ಜಾಗದ ಅಭಾವ ಇರಬಹುದು, ಸಂಪನ್ಮೂಲದ ಕೊರತೆ ಇರಬಹುದು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂತೂ ಇಲ್ಲಿ ತುಂಬ ಜನಪ್ರಿಯವಾಗಿದೆ. ನೀವು ದೇಶದ ಬೇರೆ ಕಡೆ ಹೋದರೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸ್ವಲ್ಪ ಕಮ್ಮಿ ಇರಬಹುದು, ಬಟ್ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅತ್ಯಂತ ಜನಪ್ರಿಯ ಕ್ರೀಡೆ. ಸರಿ, ಸುಮಾರು 50 ವರ್ಷಗಳ ಹಿಂದೆ ನಮ್ಮದು ಇದು ಕಡಿಯಾಳಿ ಪ್ರದೇಶ. ಈ ಪ್ರದೇಶದಲ್ಲಿ ಸೀತಾರಾಮ್ ಆಚಾರ್ಯ ಅಂತ ಒಬ್ಬರು ಉದ್ಯಮಿ ಇದ್ದರು. ಅವರು ಒಂದು ಸಮಾನ ಮನಸ್ಕ ಹಾಗೂ ಸಮಾನ ವಯಸ್ಕ ಆಗಿನ ಕಾಲದಲ್ಲಿ, ಇದು ನಾನು ಮಾತಾಡೋ ಸಾಧಾರಣ 76-77ನೇ ಇಸ್ವಿಯ ಹಾಗೆ, ಎಲ್ಲ ಮಕ್ಕಳನ್ನು ಒಟ್ಟು ಸೇರಿಸಿಕೊಂಡು ಇದೇ ಶಾಲೆಯ ಕ್ರೀಡಾಂಗಣದಲ್ಲಿ ಸಾಯಂಕಾಲ ಹೊತ್ತಿಗೆ ಶಾಲೆ ಮುಗಿದ ನಂತರ ಒಂದು ಕ್ರಿಕೆಟ್ ಆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆವಾಗ ಕಲ್ಪನೆಯೂ ಇರಲಿಲ್ಲ ಇದು ಮುಂದಕ್ಕೆ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬರ್ತದೆ, ಬೆಳೀತಾ ಬರ್ತದೆ ಅಂತ ಯಾವ ರೀತಿಯ ಕಲ್ಪನೆಯೂ ಇರಲಿಲ್ಲ. ಅದನ್ನು ಸೀತಾರಾಮಾಚಾರ್ಯವರು ಸ್ಥಾಪಿಸಿದ ನಂತರ ಪ್ರತಿದಿನ ಸಾಯಂಕಾಲ ಮಕ್ಕಳು ಬರೀ ಮಕ್ಕಳು ಅಂತಲ್ಲ, ದೊಡ್ಡವರು ಸಹ ಬರ್ತಿದ್ರು ಆಡಲಿಕ್ಕೆ. ಎಲ್ಲರನ್ನು ಸೇರಿಸಿಕೊಂಡು ಸಾಯಂಕಾಲ ಹೊತ್ತಿಗೆ ವಿರಾಮ ಕಾಲದ ಸದುಪಯೋಗ ಎನ್ನುವ ರೀತಿಯಲ್ಲಿ ದೇಹಕ್ಕೂ ಒಳ್ಳೆಯದು, ಸಮಯದ ಸದುಪಯೋಗ ಕೂಡ ಆಗಲಿ ಅಂತ ಹೇಳುವ ಉದ್ದೇಶದಲ್ಲಿ ಸಾಯಂಕಾಲ ಕ್ರಿಕೆಟ್ ಆಡುವ ಕಾರ್ಯಕ್ರಮಗಳನ್ನು ನಾವು ರೂಢಿಸಿಕೊಂಡು ಬಂದೆವು. ಶುರುವಲ್ಲಿ ಜಾಸ್ತಿ ಜನ ಸೇರ್ತಿರಲಿಲ್ಲ ಇದಕ್ಕೆ, ಆದರೆ ಸಮಯ ಕಳೆದ ಹಾಗೆ ನಾವು ಸೈಮಂಡ್ಸ್ ಇಲ್ಲಿ ಒಳ್ಳೆ ಆಟಗಾರರು ತಯಾರಾದ ಹಾಗೆ ಈ ಭಾಗದ ಬೇರೆ ಬೇರೆ ಕಡೆಗಳಲ್ಲಿ ಟೂರ್ನಮೆಂಟ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಶುರು ಮಾಡಿದೆವು. ನಮ್ಮ ಸದಸ್ಯರ ಪ್ರತಿಭೆಯ ಕಾರಣ ಅಲ್ಲಲ್ಲಿ ಗೆಲ್ಲಲಿಕ್ಕೆ ಶುರುವಾದ ಕೂಡಲೇ ಆಟೋಮೆಟಿಕಲಿ ಹೆಚ್ಚಿನ ಆಸಕ್ತಿ ಬರಲಿಕ್ಕೆ ಶುರುವಾಯಿತು. ಬಂದ ಹಾಗೆ ಸೀನಿಯರ್ಸ್ಗಳು ಅಂದರೆ ನಮ್ಮಲ್ಲಿರುವ ಹಿರಿಯ ಅನುಭವಿಗಳೆಲ್ಲ ನಮ್ಮ ಜೂನಿಯರ್ ಆಟಗಾರರನ್ನು, ಕಿರಿಯ ಆಟಗಾರರನ್ನು ಉತ್ತಮವಾಗಿ ಪ್ರೋತ್ಸಾಹಿಸಿ ಒಂದು ಸ್ಪರ್ಧಾತ್ಮಕ ಕ್ರಿಕೆಟ್ಟಿಗೆ ಅವರನ್ನು ತೆರೆದುಕೊಳ್ಳುವಂತೆ ಮಾಡಿದರು. ರಾಜ್ಯದ ನಾನಾ ಕಡೆ, ಬಹಳಷ್ಟು ಕಡೆಗಳಲ್ಲಿ ಸೈಮಂಡ್ಸ್ ಕಡಿಯಾಳಿ ತಂಡ ಇದು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಹಳಷ್ಟು ಕಡೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತದೆ. ಇಲ್ಲಿಗೆ ಆಟ ಶುರು ಮಾಡಿಕೊಂಡವರು ಆಟ ಮುಂದುವರಿಸಿ ಬೇರೆ ಬೇರೆ ಕಡೆಗಳ ತಂಡಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಸಹ ಹೆಸರು ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಈ ಸೈಮಂಡ್ಸ್ ಅಂತ ಹೇಳುವ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ನಾವು ಆವಾಗ ಆಟ ಶುರು ಮಾಡುವ ಟೈಮಿಗೆ ಟೆನ್ನಿಸ್ ಬಾಲು, ಈಗದ ಟೆನ್ನಿಸ್ ಬಾಲ್ಗಳೆಲ್ಲ ಬರ್ತಿರಲಿಲ್ಲ, ಒಂದು 2 ಬ್ರ್ಯಾಂಡ್ನ ಟೆನ್ನಿಸ್ ಬಾಲ್ಗಳು ಬರ್ತಾಯಿದ್ವು. ಅದರಲ್ಲಿ ಒಂದು ನಮಗೆ ಎಕನಾಮಿಕಲ್ ಮತ್ತು ಡ್ಯೂರೇಬಲ್, ಬೇಗ ಹಾಳಾಗಬಾರ್ದು, ಹಾಗೆ ಅದು ಕಮ್ಮಿ ಕ್ರಯದ್ದು ಕೂಡ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಸೈಮಂಡ್ಸ್ ಅಂತ ಹೇಳುವಂಥ ಬ್ರ್ಯಾಂಡಿನ ಕ್ರಿಕೆಟ್ ಬಾಲ್ನಲ್ಲಿ ಆವಾಗ ಆಟ ಆಡಲಿಕ್ಕೆ ಶುರು ಮಾಡಿದೆವು. ನಂತರ ನಾವು ಇದರಲ್ಲಿ ಸ್ಪರ್ಧಾತ್ಮಕ ಕ್ರಿಕೆಟಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದಾಗ ನಮ್ಮ ತಂಡಕ್ಕೊಂದು ಹೆಸರು ಕೊಡಬೇಕು. ಏನು ಹೆಸರು ಕೊಡ್ಬೋದು ಅಂತೇಳಿ ಆಲೋಚನೆ ಮಾಡುವಾಗ ಸೀತಾರಾಮಾಚಾರ್ಯ ಅವರು
ನಮ್ಮ ಸ್ಥಾಪಕಾಧ್ಯಕ್ಷರು ಅವರು ಒಂದು ಹೆಸರನ್ನು ಸಜೆಸ್ಟ್ ಮಾಡಿದರು. ಸೈಮಂಡ್ಸ್ ಬಾಲಲ್ಲಿ ನಾವು ಚೆಂಡಲ್ಲಿ ಆಡ್ತಿರೋದ್ರಿಂದ ನಮ್ಮ ತಂಡಕ್ಕೆ ಸೈಮಂಡ್ಸ್ ಕ್ರಿಕೆಟರ್ಸ್ ಅಂತ ಹೇಳುವ ಹೆಸರು ಇಡುವ ಅಂತೇಳಿ ಆಲೋಚನೆ ಮಾಡಿ ಆ ಹೆಸರನ್ನು ಇಟ್ಟು ಇವತ್ತಿಗೆ ನೀವೇ ಹೇಳಿದಾಗೆ ಸಾಧಾರಣ 50 ವರ್ಷಗಳ ಯಶಸ್ಸಿನ ಒಂದು ಪ್ರಯಾಣವನ್ನು ಮುಗಿಸಿ ಬಹಳಷ್ಟು ಆಟಗಾರರು ತಯಾರಾಗಿದ್ದಾರೆ, ಇನ್ನೂ ತಯಾರಾಗ್ತಾ ಇದ್ದಾರೆ. ಹೀಗೆ ನಾವು ಒಂದು 4-5 ವರ್ಷದಿಂದ ಈ IPL ಮಾದರಿಯಲ್ಲಿ ಸೈಮಂಡ್ಸ್ ಪ್ರೀಮಿಯರ್ ಲೀಗ್ ಎನ್ನುವಂಥ ಒಂದು ಹೊಸ ಒಂದು ಕಲ್ಪನೆಯೊಂದಿಗೆ ಒಂದು ದಿನದ ಮಟ್ಟಿಗೆ ಇಲ್ಲಿ ಹೊರಗಿನವರನ್ನು ಕರೆಸೋದು ಸ್ವಲ್ಪ ಕಡಿಮೆ, ನಮ್ಮಲ್ಲಿಯ ಪ್ರತಿಭಾವಂತರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಇಲ್ಲಿಯವರನ್ನೆಲ್ಲ ಸೇರಿಸಿಕೊಂಡು ಒಂದು ದಿನದ ಮಟ್ಟಿಗೆ ಒಂಥರ ಹಬ್ಬದ ವಾತಾವರಣ. ಇಲ್ಲಿ ಪ್ರತಿಭೆಯ ಪ್ರದರ್ಶನ ಉಂಟು, ಅದಕ್ಕಿಂತ ಹೆಚ್ಚಾಗಿ ಹಿರಿಯರನ್ನು ಗೌರವಿಸುವ ಕಾರ್ಯಕ್ರಮ ಕೂಡ ನಡೀತದೆ. ಜೊತೆಗೆ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಸರ್, ಈಗ 50 ವರ್ಷಗಳ ಇತಿಹಾಸ ಇದೆ. ಈಗ ನಿಮಗೆ 50 ವರ್ಷ ಅಂದರೆ ತುಂಬ ಆಗ ಚಿಕ್ಕ ಪ್ರಾಯ ಇರಬಹುದು. ಆಗಿನ ಆಟಕ್ಕೂ ಈಗಿನ ಆಟಕ್ಕೂ ಏನು ವ್ಯತ್ಯಾಸ ಇದೆ ಮತ್ತು ಯಾವ ರೀತಿಯ ಬದಲಾವಣೆಗಳು ಈ ಕ್ರಿಕೆಟ್ ಕ್ರೀಡೆಯಲ್ಲಿ ಆಗಿದೆ ಅನ್ನುವಂಥದ್ದನ್ನು ತಮ್ಮ ಮಾತುಗಳಲ್ಲಿ ಹೇಳಿದ್ರೆ ಹೇಗೆ ಹೇಳ್ತೀರಿ ಸರ್? ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ದೇಶದ ಕ್ರಿಕೆಟ್ನಲ್ಲಿ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೆಲ್ಲ ಬದಲಾವಣೆಗಳನ್ನು ನಾವು ಇವತ್ತಿನ ಕ್ರಿಕೆಟ್ನಲ್ಲಿ ಕಾಣಬಹುದಾ, ಅದೇ ರೀತಿಯಲ್ಲಿ ನಮ್ಮ ಈ ಸ್ಥಳೀಯ ಪಂದ್ಯಗಳಲ್ಲಿ ಸಹ ಅದೇ ರೀತಿಯ ಬದಲಾವಣೆಗಳಾಗಿದ್ದಾವೆ. ಮೊದಲು ಟೆನ್ನಿಸ್ ಬಾಲಲ್ಲಿ ಕೂಡ 20 ಓವರ್ನ ಪಂದ್ಯಾಟಗಳು, 15 ಓವರ್ನ ಪಂದ್ಯಾಟಗಳು ತುಂಬ ನಡೀತಾ ಇದ್ವು. ಸಮಯ ಕಳೆದಂತೆ ಆವಾಗೆಲ್ಲ ಟೂರ್ನಮೆಂಟ್ಗಳ ಪಂದ್ಯಾಟಗಳು ನಡೆದರೆ ಅದು 2 ತಿಂಗಳು 3 ತಿಂಗಳು ವೀಕೆಂಡ್ಸಿಗೆ ಶನಿವಾರ ಮತ್ತು ಆದಿತ್ಯವಾರ ಮಾತ್ರ ಆ ಕಾರ್ಯಕ್ರಮಗಳನ್ನು ಸಂಯೋಜಿಸಿ 3 ತಿಂಗಳವರೆಗೂ ಒಂದೊಂದು ಟೂರ್ನಮೆಂಟು ನಡೀತಾ ಇತ್ತು. ಆದರೆ ಈಗ ಸಮಯದ ಅಭಾವ ಇರೋದರಿಂದ ಎಲ್ಲವೂ 2 ದಿನದಲ್ಲಿ ಇತ್ಯರ್ಥ ಆಗಬೇಕು. 2 ದಿನದಲ್ಲಿ ಒಂದು ಟೂರ್ನಮೆಂಟ್ ಮಾಡಿ ಮುಗಿಸಬೇಕಾದ್ರೆ ಅದು ನಿಮಗೆ 15 ಓವರ್ನ ಮ್ಯಾಚು 20 ಓವರ್ನ ಮ್ಯಾಚ್ ಪಂದ್ಯ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ 6 ಓವರ್ಗಳ ಪಂದ್ಯಾಟ, 8 ಓವರ್ಗಳ ಪಂದ್ಯಾಟ, ಅದಕ್ಕಿಂತ ಹೆಚ್ಚಿದೀಗ ನಡೀತದೆ ಅಂತ ನನಗೆ ಅನ್ನಿಸುವುದಿಲ್ಲ. 8 ಅಥವಾ 6 ಓವರ್ಗಳ ಪಂದ್ಯಾಟಗಳು ಈಗ ಬಹಳಷ್ಟು ನಡ್ಕೊಂಡು ಬರ್ತಾ ಇದ್ದೇವೆ. ಆ ಆಟಗಾರರು ಕೂಡ ಅದಕ್ಕೆ ಸರಿಯಾಗಿ ಹೊಂದಿಕೊಂಡಿದ್ದಾರೆ. ಮೊದಲು ನೀವು ಆರಾಮದಲ್ಲಿ ಅವಳಿ ಓಟ, ಸಿಂಗಲ್ ಓಟಗಳನ್ನು ತೆಗೆದು ಟೋಟಲನ್ನು ಅಂದರೆ ರನ್ಗಳನ್ನು ಒಟ್ಟುಗೂಡಿಸ್ತಾ ಇದ್ದರೆ, ಈಗ ಹೊಡಿಬಡಿ ಆಟ, ಮೊದಲ ಎಸೆತದಿಂದಲೇ ಪ್ರಯತ್ನ ಪಡಬೇಕು ಸಿಕ್ಸರ್ ಹೊಡಿಲಿಕ್ಕೆ. ಆ ರೀತಿಯಲ್ಲಿ ಅದು ನೀವು ನೋಡಿರ್ಬೋದು, ಈ 2020 ಪಂದ್ಯಾವಳಿ ಬಂದ ನಂತರ ಅಂತೂ ನಿಮಗೆ ರಕ್ಷಣಾತ್ಮಕ ಆಟಕ್ಕಾಗಲಿ ಅಥವಾ ಒಂದು ಸಿಂಗಲ್ಸ್ ಡಬಲ್ಸಿಗಾಗಲಿ ಅಲ್ಲಿ ಅಷ್ಟು ಮಹತ್ವ ಇಲ್ಲ. ಆದಷ್ಟು ನೀವು ಸಿಕ್ಸರ್ ಬಾರಿಸುವ, ಬೌಂಡ್ರಿ ಬಾರಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಬರಬೇಕು. ಹಾಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಕೆಲವೊಂದು ಧನಾತ್ಮಕ ಬದಲಾವಣೆಯೂ ಹೌದು, ಕೆಲವೊಂದು ಋಣಾತ್ಮಕಗಳು ಇರ್ಬೋದು. ಆದರೆ ನಾವು ಸಮಯದೊಟ್ಟಿಗೆ ನಾವು ಸಹ ಮುಂದೆ ಸಾಗಬೇಕಾಗಿರೋದ್ರಿಂದ ನಾವು ಈ ರೀತಿಯ ಕ್ರಿಕೆಟನ್ನು ನಾವು ಸಹ ಅಡಾಪ್ಟ್ ಮಾಡಿಕೊಂಡು ಇಲ್ಲಿ ಅದೇ ಪ್ರದರ್ಶನವನ್ನು ಕೊಡ್ತಾ ಇದ್ದೇವೆ. ಈಗ ಸರ್, ಬಹಳ ಮುಖ್ಯವಾಗಿ ಕೇಳೋದಾದರೆ ಈ ಲೆದರ್ ಬಾಲ್ ಮತ್ತು ಟೆನ್ನಿಸ್ ಬಾಲ್, ಈ ಕ್ರಿಕೆಟ್ ಪಂದ್ಯಾವಳಿಗಳ ಬಗ್ಗೆ ಹೇಳೋದಾದರೆ ತಾವೇನು ಹೇಳ್ತೀರಿ? ಮತ್ತು ನಿಮ್ಮ ತಂಡಗಳಲ್ಲಿ ಈ ಟೆನ್ನಿಸ್ ಬಾಲನ್ನೇ ಯಾಕೆ ಆಯ್ಕೆ ಮಾಡಿದ್ದೀರಿ, ಲೆದರ್ ಬಾಲ್ ಕ್ರಿಕೆಟ್ ಮ್ಯಾಚನ್ನು ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂಥದ್ದನ್ನು ತಿಳಿಸೋದಾದರೆ? ಒಂದು ಪ್ರಾಯಶಃ ಸ್ಥಳದ ಅಭಾವ. ನಿಮಗೆ ಲೆದರ್ ಬಾಲ್ ಕ್ರಿಕೆಟಿಗೆ ಬಹಳ ದೊಡ್ಡ ಕ್ರೀಡಾಂಗಣಗಳು ಬೇಕಾಗ್ತದೆ. ಜೊತೆಗೇ ಸಂಪನ್ಮೂಲದ ಕೊರತೆ ಅಂತಲೂ ಹೇಳ್ಬೋದು. ಒಂದು ಲೆದರ್ ಬಾಲ್ ಕ್ರಿಕೆಟನ್ನು ನೀವು ಆಯೋಜಿಸಬೇಕಾದ್ರೆ ಅದಕ್ಕೆ ಬಹಳಷ್ಟು ದುಡ್ಡು ಬೇಕಾಗ್ತದೆ, ಸಂಪತ್ತು ಬೇಕಾಗ್ತದೆ. ಅಂದರೆ ಈಗ ಇದು ನಿಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟಿಗಾದರೆ 3 ವಿಕೆಟ್ 2 ಬ್ಯಾಟು 1 ಚೆಂಡು ಇದ್ದರೆ ಸಾಕಾಗ್ತದೆ. ಆದರೆ ಲೆದರ್ ಬಾಲಿಗೆ ಹಾಗಲ್ಲ, ನಿಮಗೆ ಬ್ಯಾಟಿಗೂ ಸಹ ತುಂಬ ಎಕ್ಸ್ಪೆನ್ಸಿವ್. ಹಾಗೆ ಟರ್ಫ್ ಮ್ಯಾಟ್ ಹಾಕಬೇಕಾಗ್ತದೆ, ಚೆಂಡು ತಗೊಳ್ಬೇಕಾಗ್ತದೆ, ಪ್ಯಾಡು, ಗ್ಲೌಸು, ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗ್ತದೆ. ಮತ್ತು ಅದು ಪಕ್ಕ ಆಗುವಂಥದ್ದಲ್ಲ. ಈ ಸಾಯಂಕಾಲ ನಾವೆಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ 5-5:30 ನಂತರ, ಆಫೀಸ್ ಬಿಟ್ಟ ನಂತರ, ಶಾಲೆ ಬಿಟ್ಟ ನಂತರ ಮಕ್ಕಳೆಲ್ಲ ಒಟ್ಟು ಸೇರಿ 1 ಗಂಟೆಯ ಮಟ್ಟಿಗೆ ಆಡುವಂಥದ್ದು. ಇದು ಟೆನ್ನಿಸ್ ಬಾಲಲ್ಲಿ ಸಾಧ್ಯ ಆಗ್ತದೆ ಅಷ್ಟೇ ಹೊರತರೆ ನಿಮ್ಮ ಲೆದರ್ ಬಾಲಲ್ಲಿ ನಿಮಗೆ ತಯಾರಿಗೆ ಹಾಕ್ಕೊಳ್ಳಿಕ್ಕೆ 1/4 ಗಂಟೆ ಬೇಕು. ನೀವು ಬ್ಯಾಟ್ ಕಟ್ಟಿಕೊಂಡು, ಗ್ಲೌಸ್ ಹಾಕ್ಕೊಂಡು, ಹೆಲ್ಮೆಟ್ ಧರಿಸಿಕೊಂಡು ಬರಲಿಕ್ಕೆ ನಿಮಗೆ ಅರ್ಧ ಗಂಟೆ ಅಷ್ಟು ಸಮಯ ಇಲ್ಲಿ ಇರೋದೇ ಇರೋದ್ರಿಂದ, ಮತ್ತು ಇದು ಬೇಗದಲ್ಲಿ ಸುಲಭ ಸಾಧ್ಯ, ಸಂಪನ್ಮೂಲದ ಕಮ್ಮಿ ಸಾಕಾಗ್ತದೆ. ಆಗಲಿಕ್ಕೆ ಹೋಗಿ ಇಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಹೆಚ್ಚು ಜನಪ್ರಿಯ ಅಂತ ನಾನು ಭಾವಿಸ್ತೇನೆ. ಆದರೆ ನಾನು ಪ್ರತಿಯೊಬ್ಬರಿಗೂ ಹೇಳುವುದೇ, ಎಲ್ಲ ಯಂಗ್ಸ್ಟರ್, ಎಲ್ಲ ಯುವ ಆಟಗಾರರಿಗೆ ಇದೇ ಆಟ ಅಲ್ಲ, ನೀವು ಲೆದರ್ ಬಾಲನ್ನು ಆಡಬೇಕು. ಶಾಲೆಗಳ ಮೂಲಕವ, ನಿಮ್ಮ ಕಾಲೇಜುಗಳ ಮೂಲಕವ ಪ್ರಯತ್ನಪಟ್ಟು ಲೆದರ್ ಬಾಲನ್ನು ಆಡಿ. ಯಾಕಂತ ಹೇಳಿದರೆ ಅಲ್ಟಿಮೇಟ್ ಅವರ ಉದ್ದೇಶ ಅದರಲ್ಲಿ ಶೈನ್ ಆಗುವಂಥದ್ದು ಇರಬೇಕು. ಇದು ಕೇವಲ ಒಂದು ಮನೋರಂಜನೆಗಾಗಿ ಅಥವಾ ಫಿಟ್ನೆಸ್ಸಿಗಾಗಿ ಇರುವಂಥದ್ದನ್ನು ಮಾಡಿಕೊಳ್ಬಹುದು ಅಷ್ಟೇ, ಬಿಟ್ಟರೆ ಇದರಲ್ಲಿ ದೊಡ್ಡ ಭವಿಷ್ಯ ಉಂಟು ಅಂತ ನನಗನ್ನಿಸೋದಿಲ್ಲ. ಲೆದರ್ ಬಾಲ್ ಕ್ರಿಕೆಟನ್ನು ಆಡಿದರೆ ಅದರಲ್ಲಿ ಖಂಡಿತ ಉಜ್ವಲ ಭವಿಷ್ಯ ಇರ್ತದೆ. ಎಷ್ಟೋ ಜನ ನಮ್ಮ ಯುವ ಆಟಗಾರರು ಲೆದರ್ ಬಾಲ್ ಕ್ರಿಕೆಟಲ್ಲಿ ಕೂಡ ತುಂಬ ಶೈನ್ ಆಗಿದ್ದಾರೆ. ಈಗ ಇಲ್ಲಿ ಬಹಳಷ್ಟು ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಇರ್ತಾರೆ, ಅವರಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತೀರಿ ಆದರೆ ಏನು ಹೇಳ್ತೀರಿ ಸರ್? ಅವರ ಮುಂದಿನ ಭವಿಷ್ಯಕ್ಕೆ ಏನಾದರೂ ಹೇಳ್ತೀನಿ ಅಂತಂದರೆ ಏನು ಹೇಳ್ತೀರಿ?
ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕಲಿಕ್ಕೆ ವಿದ್ಯೆ ಅತ್ಯಂತ ಪ್ರಮುಖ. ವಿದ್ಯೆಯನ್ನು ಕಡೆಗಣಿಸಿ ಯಾವುದೇ ರೀತಿಯ ಆಟ ಆಗಲಿ ಇದನ್ನಾಗಲಿ ಹಚ್ಕೊಳ್ಬೇಡಿ ಅಂತಲೇ ನಾನು ಪ್ರಥಮವಾಗಿ ಹೇಳಲಿಕ್ಕೆ ಉದ್ದೇಶಿಸ್ತೇನೆ. ಆದರೆ ಪುಸ್ತಕದ ಹುಳು ಆಗಬೇಕು ಅಂತಲೂ ಹೇಳೋದಿಲ್ಲ. ಪುಸ್ತಕವನ್ನು ಓದಬೇಕು, ವಿದ್ಯೆಯನ್ನು ಕಲಿಬೇಕು, ಜೊತೆಗೇ ಒಂದು ದೈಹಿಕ ವ್ಯಾಯಾಮಕ್ಕೋಸ್ಕರ ಈ ಕ್ರಿಕೆಟ್ ಅಥವಾ ಯಾವುದೇ ಕ್ರೀಡೆ ಇರ್ಬೋದು, ನಿಮ್ಮ ಸ್ಥಳೀಯವಾಗಿ ನಿಮಗೆ ಏನು ಸುಲಭ ಆಗ್ತದೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂಥ ಒಂದು ದೈಹಿಕ ಕಸರತ್ತನ್ನು ಕೊಡುವಂಥ ಯಾವುದೇ ಕ್ರೀಡೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡ ನಂತರ ಸುಮ್ಮನೆ ಒಂದು ಇದಕ್ಕೋಸ್ಕರ ಅಲ್ಲ, ಅದರಲ್ಲಿ ನಿಮ್ಮ ಪೂರ್ತಿಯಾದಂಥ ಒಂದು ಲಕ್ಷ್ಯವನ್ನು ಇರಿಸಿ ಅದರಲ್ಲಿ ಎಕ್ಸೆಲ್ ಆಗಲಿಕ್ಕೆ ನೀವು ಪ್ರಯತ್ನ ಪಡಿ. ಅದರಿಂದ ನಿಮ್ಮ ಪ್ರಯತ್ನಕ್ಕೆ ಅಥವಾ ಯಶಸ್ಸಿಗೆ ಖಂಡಿತ ಅದು ಸಿಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಪ್ರಯತ್ನ ಯಾವಾಗ ಪ್ರಾಮಾಣಿಕವಾಗಿರ್ತದೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಅದೇ ಹೇಳಿದೆ, ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಇದೇ ಏಮ್ ಅಂತಲ್ಲ, ಇದರ ಮೂಲಕ ನೀವು ನಾನೊಂದು ವಿಷಯ ಹೇಳ್ತೇನೆ, ಯಾರೇ ಆಗಲಿ ಯಾವುದೇ ಒಂದು ರೀತಿಯ ದೈಹಿಕ ಈ ಆಟವನ್ನು ಆಡ್ತಾ ಇದ್ದಾಗ, ಕ್ರಿಕೆಟ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಅವರ ಒಂದು ದೈಹಿಕ ಕ್ಷಮತೆ ತುಂಬ ಹೆಚ್ಚಾಗಿರ್ತದೆ. ನೀವು ಯಾವುದೇ ರೀತಿ ಆಟ ಆಡದೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದರೆ ಅವರ ದೈಹಿಕ ಕ್ಷಮತೆ ತುಂಬ ಕುಂದಿರ್ತದೆ, ಆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ನೀವು ನಂತರ ಯಾವುದೇ ಕ್ರಿಕೆಟ್ ಆಗಲಿ, ಟೆನ್ನಿಸ್ ಆಗಲಿ, ವಾಲಿಬಾಲ್ ಯಾವುದೇ ಇರ್ಬೋದು, ಅದಕ್ಕೆ ನಿಮಗೆ ಹೊಂದಿಕೊಳ್ಳಲಿಕ್ಕೆ ತುಂಬ ಸುಲಭ ಆಗ್ತದೆ. ಸೊ ಶುರುವಿಂದ ನೀವು ಕ್ರಿಕೆಟ್ ಸುಲಭವಾಗಿ ಆಡಲಿಕ್ಕೆ ಆಗುವಂಥದ್ದು, ಅದನ್ನು ನೀವು ಶುರು ಮಾಡಿಕೊಂಡ್ರೆ ಬೇರೆ ಕ್ರೀಡೆಗಳತ್ತ ನೀವು ಗಮನ ಹರಿಸ್ಬೋದು. ಕ್ರಿಕೆಟ್ ಆಡೋದ್ರ ಜೊತೆಗೇ ನಮ್ಮ ಸೈಮನ್ಸ್ ತಂಡದ ಬಗ್ಗೆ ಇನ್ನೊಂದು ಹೇಳಬೇಕಂತ ಹೇಳಿದರೆ, ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರ್ತೀವಿ. ಹೌದಾ, ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆದಷ್ಟು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಅಂಗವಿಕಲರಿರ್ಬೋದು, ಅಂಗವಿಕಲಚೇತನ ಸಂಸ್ಥೆಗಳಿಗಿರ್ಬೋದು, ನಮ್ಮ ಸ್ಥಾಪಕ ಅಧ್ಯಕ್ಷರು ಹಿರಿಯರಾದಂಥ ಅಮರನಾಥ್ ಭಟ್ ಅವರು, ನರಸಿಂಹ ಕಿಣಿಯವರು, ಹೀಗೆ ಹರಿಭಟ್ ಅವರು, ತುಂಬ ಜನ, ಶಶಿಭೂಷಣ್ ಕಿಣಿ, ಇವರೆಲ್ಲ ಸೇರಿ ನಮ್ಮಿಂದ ಆದಷ್ಟು, ನಮ್ಮಿಂದ ಸಾಧ್ಯ ಇದ್ದಷ್ಟು ಸಮಾಜಕ್ಕೆ ನಾವು ಏನಾದರೂ ಹಿಂದೆ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಕೂಡ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೀನಿ. ಬಹಳ ಅದ್ಭುತವಾದಂತಹ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಸರ್. ಸ್ಪೋರ್ಟ್ಸ್ ಕನ್ನಡ ಖಂಡಿತವಾಗಿಯೂ ನಿಮ್ಮಂಥ ದೊಡ್ಡ ಮಟ್ಟದ ಸಾಧಕರನ್ನು ನಿರೀಕ್ಷಿಸ್ತದೆ. ಯಾಕಂತ ಹೇಳಿದರೆ ಕೆಲವೊಂದು ಗ್ರಾಮೀಣ ಪ್ರತಿಭೆಗಳಲ್ಲಿ ಅವರ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಅವರಿಗೆ ಅವಕಾಶಗಳಿರೋದಿಲ್ಲ ಅಥವಾ ಅವರಿಗೆ ಸಾಧ್ಯತೆಗಳಿರೋದಿಲ್ಲ. ಅಂಥ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ತಾವು ಅಂಥ ಪ್ರತಿಭೆಗಳನ್ನು ಕೂಡ ಬೆಳೆಸ್ತಾ ಇದ್ದೀರಾ, ಸಾಮಾಜಿಕ ಬದ್ಧತೆಗಳೊಂದಿಗೆ ಮುನ್ನಡೀತಾ ಇದ್ದೀರಾ. ಸೈಮಂಡ್ ಕಡಿಯಾಳಿ ನಿಜವಾಗಿ ಒಂದು ಅದ್ಭುತವಾದಂಥ ಕಾರ್ಯಕ್ಷೇತ್ರ ಅಂತ ಹೇಳ್ತಾ, ಈ ಕ್ರೀಡೆ ಹೀಗೆ ಮುಂದುವರಿಲಿ, 50 ವರ್ಷ 100ರ ಸಂಭ್ರಮಕ್ಕೆ ಸಾಕ್ಷಿಯಾಗಲಿ, 200ರ ಸಂಭ್ರಮಕ್ಕೆ ಸಾಕ್ಷಿಯಾಗಲಿ, 1000ದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿ ಅನ್ನುವಂಥದ್ದು ಸ್ಪೋರ್ಟ್ಸ್ ಕನ್ನಡದ ಆಶಯವೂ ಹೌದು. ಅಭಿನಂದನೆಗಳು ಸರ್ ತಮಗೆ. ಕೊನೆಯದಾಗಿ ಒಂದು ನಿಮಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಮೊದಲು ಇದಕ್ಕೆಲ್ಲ ಯಾವುದೇ ರೀತಿಯ ಪ್ರಚಾರ ಆಗಲಿ ಅಥವಾ ಇದರ ಬಗ್ಗೆ ಪಬ್ಲಿಸಿಟಿಯಾಗಿ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ಈಗ ನಿಮ್ಮಂಥ ಮಾಧ್ಯಮಗಳು ಬಂದು ನಮ್ಮಂಥ ಇಂಥ ಕಾರ್ಯಕ್ರಮಗಳನ್ನು ಗುರುತಿಸಿ ಇದನ್ನು ಸಾಕಷ್ಟು ಜನರಿಗೆ ತಿಳಿಸುವ ಮೂಲಕ ಇಲ್ಲಿ ಸಾಧನೆ ಮಾಡುವವರಿಗೆ ಒಂದು ಸ್ಫೂರ್ತಿಯನ್ನು ನೀವು ನೀಡ್ತಾ ಇದ್ದೀರಿ ಅಂತ ಹೇಳಿ ನಿಮಗೂ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೂ ಕೂಡ.